ಇದು ಕೂಲ್ ಮ್ಯಾನ್ ಶರ್ಟ್ ಆ ಮನೆಗೆ ಹೋಗಿ ಅವ್ರ ಅಮ್ಮ ಊಟ ಹಾಕ್ಲಿಲ್ಲ ಅಂದ್ರೆ ಅಮ್ಮ ಊಟ ಕೊಡಮ್ಮ ಅಂತಾನೆ. ನಿಮ್ಮ ಫಿಲಮ್ 4 ಸಾಂಗ್ಗಳನ್ನ ವಿರಾಟ್ ಕೊಹ್ಲಿ ಅವ್ರ ಎಂಟ್ರಿಗೆ ಹಾಕಬೇಕು ಅಂದ್ರೆ ಯಾವ್ಯಾವ ಸಾಂಗ್ ಯೂಸ್ ಮಾಡಿದ್ರು? ಬಾರೋ ಮಾದಯಿನ್ ತೇರ್ ಬಂದಂಗೆ Super. ನಿನ್ನ ಊರೆಲ್ಲ ಕೊಂಡಾಡುವಂಗೆ ಕಮಾನ್. ಮೀಡಿಯಾದವರು ಈ ಕ್ವಶನ್ಸ್ ಪಕ್ಕಾ ಕೇಳ್ತಾರೆ ಗುರು ಅಂತ ಪ್ರಿಪೇರ್ ಆಗಿದೆ. ಯಾವ್ಯಾವ ಕ್ವಶನ್ಸ್? ಪ್ರೇಮ್ ಸರ್ ಒಟ್ಟಿಗೆ 2ನೇ ಬಾರಿಗೆ ಕೆಲಸ ಮಾಡಿದ್ ಹೇಗಿತ್ತು? ಪ್ರೇಮ್ ಸರ್ ಹೇಗಿರ್ತಾರೆ ಸೆಟ್ಟಲ್ಲಿ ಬೈತಾರ? ಮಾಗಡ್ಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಕೆಂಪೇಗೌಡ ಎಷ್ಟು ಚೆನ್ನಾಗಿ ಮಾಡಿದ್ರು. ಡಾರ್ಲಿಂಗ್ದು. ಪ್ರೇಮ್ ಸರ್ ಫಿಲ್ಮ್ಸ್ ಅಲ್ಲಿ ಟೈಟಲ್ ಡಿಸೈನ್ ಸಖತ್ತಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕರಿಯಾ ತಗೊಳ್ಳೋದಾದ್ರೆ ಗುಲಾಬಿ ಹೂವ, ಅದ್ರ ಮೇಲೆ ದರ್ಶನ್ ಸರ್ ಕೂತಿರ್ತಾರೆ. ಸ್ಟೈಲ್ ನಾನೇನು ಗೀಜಿದ್ದೀನಿ ಇದನ್ನೇ ನೀನು ನೀಟಾಗಿ ಗ್ರಾಫ್ ಮಾಡಿ ಕೊಡ್ತೀನಿ. ಸಾಂಗ್ಸ್ ಬೇರೆ ತರನೇ ಹಿಟ್ ಆಗುತ್ತೆ ಸರ್. ಕಂಪೋಸ್ ಮಾಡ್ಬೇಕಾದ್ರೆ ನಾನು ಫಾಲೋಯಿಂಗ್ ಓನ್ಲಿ ಹಂಸಲೇಖ ಸರ್. ನಮ್ಮ ಮನೇಲಿ ಮೇಡಮ್ ಹಂಗೇನೆ ಸಿರಿ ಸ್ಟಾಪ್ ಅಂತ ನಾನು ಹೇಳ್ದೆ ಸಿರಿ ಹೋಗಿ ಅಲ್ಕಿರಿ ಏನ್ಬಿಟ್ಟು ಬೈತೀನಿ ನಾನು. 100 ಏನು ಕೊಡೋದು, ನಮ್ಗೆ ಹತ್ರನೂ ಇಲ್ಲ, ಇದು ಇಲ್ಲ, ಅದು ಸಂಬಂಧನೇ ಇಲ್ಲ ಅವ್ರ ಕ್ಯಾರೆಕ್ಟ್ರು. ಮೈಸೂರು ಸಿಲ್ಕ್ ಸ್ಯಾರಿ ಕೊಟ್ಟು ಕಳಿಸ್ಬಿಡೋಣ ಅನ್ಕೊಂಡು. ಫ್ಯಾಂಟಾಸ್ಟಿಕ್ ಬಿಡು ಮಗ. ತಿರುಪತಿ ಹಲ್ವಾ ಏನೋ ಕೇಳಿದ್ದೀನಿ. ಕಲಸಿ ಪಾಳ್ಯ ಮೇಡಮ್ದು ದರ್ಶನ್ ರೇಷ್ಮೆ ಸರಿ ಬಿಡೋ ಲಿಪ್ಟಿಕ್ ಚೆನ್ನಾಗಿದೆ. ಹಾ ಗೊತ್ತಾಯ್ತು ಏನಕ್ಕೆ ಹಂಗಂತ ಹೇಳಿ ಅಣ್ಣ. ರೆಡಿ ಅಂತನ? ಅಲ್ಲ ಲಿಪ್ಟಿಕ್ ಚೆನ್ನಾಗಿದೆ ಅಂದ್ರೆ ನೆಕ್ಸ್ಟ್ ಟೈಮ್ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಏನಿಲ್ಲ, ಮನೆಗಳೆಲ್ಲ ಗಂಟ್ಲು ಸರಿ ಇಲ್ಲ. ಮನೆಗಳೆಲ್ಲ ಅಂತಾರ ಗೊತ್ತಾ, ಏರು ಹಾ ಆಯ್ತು ಅಂತೀವಲ್ಲ ಹಂಗೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ KD ಚಿತ್ರತಂಡದಿಂದ ಡೈರೆಕ್ಟರ್ ಆದ ಪ್ರೇಮ್ ಸರ್ ಹಾಗೂ ಹೀರೋಯಿನ್ ರೀಶ್ಮಾ ನಾನಯ್ಯ ಅವರಿದ್ದಾರೆ. ಇಬ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೆಟ್ರೋ. ನಮಸ್ಕಾರ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ಈ ಪ್ರಮೋಷನ್, ಆಡು ಮೂಡೋ, ಕಸ ಕಡ್ಡಿ, ಕಾಂಟ್ರವರ್ಸಿ ಎಲ್ಲ ಮಧ್ಯದಲ್ಲಿ ಹೇಗೆ ನಡೀತಾ ಇದೆ ಲೈಫ್? ಅಯ್ಯೋ ಯಾಕೆ ಹೇಳ್ತೇವೆ ಗುರುಬೆ, ಅದೇನಾಗೋಯ್ತು ಅಂದ್ರೆ ಹೇಳ್ಬಿಡ್ಲ ಮಗ? ಹೇಳಿ ಹೇಳ್ಬಿಡ್ಲ? ಬೇಡ ಬಿಡಿ. ಚೆನ್ನಾಗಿ ಇವಾಗ ಅಲ್ಲ ಅದು ಆ ಕೆಮ್ಮಿಲ್ಲ ಅವಳು ಸದ್ಯ ಅಂದ್ರೆ ಆಯ್ತು ಬಿಡವ ಅಂದಿರ್ವೆ ನಾನು. ನಡೀತಾ ಇದೆ ಮಗನ, ಇಸ್ ಗೋಯಿಂಗ್ ಗುಡ್, ಸೂಪರ್, ಎವ್ರಿಥಿಂಗ್ ಸೂಪರ್ ನಡೀತಾ ಇದೆ. ಸಮಥಿಂಗ್ ಹಂಗೆ ಹಿಂಗೆ ಹಾಗೆ ಆಗ್ತಾವಲ್ಲ ಮನ್ಸು ಅಂದಮೇಲೆ, ಹ್ಯೂಮನ್ಸ್ ಅಂದಮೇಲೆ. ಹೌದು, ನಾವು ಪ್ರಾಣಿಗಳಂತೂ ಅಲ್ಲ. correct. ಸೊ ಅಟ್ಲೀಸ್ಟ್ ಬುದ್ಧಿವಂತರಾಗಿರೋದ್ರಿಂದ ಸ್ವಲ್ಪ ನಾಲೆಡ್ಜ್ ಕೊಟ್ಟಿರ್ತೀನಿ ದೇವರು. ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡೋಕ್ಕಾಗದೇ ಇರ್ಬೋದು, ಯಾರಿಗೆಲ್ಲ ನೋಯಿಸ್ಬಾರ್ದು, ಯಾರಿಗೆ ನೋಯಿಸ್ಬೋದು, ಏನು ಕೆಲಸ ಮಾಡೋದು ಹೆಂಗಾಗುತ್ತೆ, ಏನು ಕೆಲಸ ಮಾಡೋದು ಹೆಂಗಾಗುತ್ತೆ ಅನ್ನೋದು ದಾರಿಲಿ ಹೋಗ್ತಾ ಇದ್ದೀವಿ. ಸೊ ನಡೀತಾ ಇದೆ ಕಂದ, ನಡೀತಾ ಇದೆ. ಸರ್ ಇದ್ರ ಮಧ್ಯದಲ್ಲಿ ಏನಾದರೂ ಹೊಸ ವಿಷಯ ಕಲ್ತ್ರ? ರೀಸೆಂಟಾಗಿ ಕಲ್ತಿರೋ ಒಂದು ಹೊಸ ವಿಷಯ ಅಥವಾ ಹಾಬಿ, ಎನಿಥಿಂಗ್? ಇಲ್ಲಿ ನಿನಗೆ ನೀನೇ ಹೀರೋ ಕೊಡೋ ಅಂತ. ಓಕೆ, ನುಗ್ಗಿಯೋಡಿಲ್ಲ ಲೈನ್ ಇದೆ ಒಂದು. ಹೌದು, ನಿಂಗೆ ಯಾರು ಇಲ್ಲ ಗುರು, ಇಲ್ಲಿ ನಿಂಗೆ ನೀನೇ ಎಲ್ಲ ಗುರು ಅಂತ. ತುಂಬಾ ಇಷ್ಟ ನಂಗೆ ಆ ಲೈನ್. ಮೇಡಮ್, ನೀವು ರೀಸೆಂಟಾಗಿ ಕಲ್ತಿರೋ ಹೊಸ ಹಾಬಿ ಅಥವಾ ಅಡಾಪ್ಟ್ ಮಾಡ್ಕೊಂಡಿರೋ ನ್ಯೂ ವಿಷಯಗಳು ಯಾವ್ದಾದ್ರು? ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್. ಹೇಳ್ಬಾರ್ದು, ನೀನು ಹೇಳ್ಬಾರ್ದಾಗಿತ್ತು ಅವ್ನಿಗೆ, ನೀನು ತಪ್ಪಾಗಿತ್ತು. ಓಲೆ ಹೇಳ್ಬಿಡತ್ತಾಗೆ ನೀನು. ಅದೇ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಹೇಗೆ ಕೊಡ್ಬೇಕು ಅಂತ. ಹೇಗೆ ಏನು ಕಾಂಟ್ರವರ್ಸಿ ಮಾಡ್ಕೊಳ್ಬೇಕು, ನೀಟಾಗಿ ಮಾತಾಡ್ಬೋದು ಅಂತ. ಅದು ಇವರಿಂದ ಕಾಂಟ್ರವರ್ಸಿ ಆದ್ರೂನು ಏನೇ ಬಂದ್ರು ಲೈಫಲ್ಲಿ ಹೇಗೆ ಹೆದರ್ಸ್ಬೇಕು ಅಂತ ಹೇಳ್ಕೊಟ್ಟಿದ್ದು ಸರ್. ತಪ್ಪಾಯ್ತಾ ಕ್ಷಮೆ ಕೇಳ್ಬಿಟ್ಟು ತಿದ್ಕೊಂಡು ಮುಂದೆ ನಡಿಬೇಕು, ಲೈಫ್ ಗೋಸ್ ಆನ್ ಅಂತ ಹೇಳ್ಕೊಟ್ಟಿದ್ದು ಸರ್. ಹ್ಯಾಪಿ ಬರ್ಡೇ ಕಣೋ ಮಗನೇ, ನಾನು ಹೋಗ್ಲಿದೆಯಲ್ಲ ಇವತ್ತಲೇ. ಇಲ್ಲೂ ಪಾರ್ಟಿ ಹೇಳಿ ಪಾರ್ಟಿ ಕೇಳಲ್ಲ ನೀವು ಮಾನ ಮರ್ಯಾದೆ ಬಿಡ್ಬಿಟ್ಟು ಏನಾದ್ರೂ ಕೇಳಿ, ಪಾರ್ಟಿ ಯಾವೆಲ್ಲ ಕೊಡಿಸ್ತೀಯ ಅಂತ. ಕೊಡ್ಸೋನಿರಿ ಸಿನಿಮಾ ಮುಗಿದ ಮೇಲೆ ಅಂತಾಳೆ. ಮಗ ಪಾರ್ಟಿ ಯಾವಾಗ ಕೊಡ್ಸಿಲ್ಲ? ಕೊಡ್ಸಾನ ಸರ್. ನೋಡ್ದಾ? ಓಕೆ ಸರ್, ನೀವು ನಿಮ್ ಬಗ್ಗೆ ಇಂಟರ್ನೆಟ್ ಅಲ್ಲಿ ವಿಯರ್ಡೆಸ್ಟ್ ಥಿಂಗ್ ನೋಡಿರ್ತೀನಿ ಅಂದ್ರೆ ಯಾವ ವಿಷಯ? ಏಜ್ ನ ಅವಾಗ ಯಾರೋ ಚೇಂಜ್ ಮಾಡ್ತಾನೆ ಇರ್ತಾರೆ. ಒಂದ್ಸತಿ ನನ್ಗೆ ಗೊತ್ತಿಲ್ದೆ ನಾ ಇಷ್ಟು ವಯಸ್ಸಾಯ್ತಾ ಅಂತ ನೋಡ್ತಾ ಇರ್ತೀನಿ. ಎಷ್ಟು ವಯಸ್ಸಾಯ್ತು? ಐ ಆಮ್ ಅದೆಲ್ಲ ವೆರಿ ಯಂಗ್. ಓಕೆ, Gen Z. ಓಕೆ, ಓ ಯು ಆರ್ Gen Z. ಓಕೆ, I'm Gen Z. ಓಕೆ, ಸೂಪರ್. Millennial. ಏಯ್ ಕೂಲ್ ಮ್ಯಾನ್ ಹಂಗಂದ್ರೆ ಏನು? Gen Z ನಾ? ಜೆನ್ಸಿನಾ ಅಥವಾ ಕೂಲ್ ಮ್ಯಾನ್? ಕೂಲ್ ಮ್ಯಾನ್ ಅಲ್ಲ, ಕೂಲ್ ಮ್ಯಾನ್ ಅಲ್ಲ, ಇವನೇನು ಹೇಳಿದ್ರಲ್ಲ ಮಿಲೇನಿಯಲ್ಸ್ ಅದು Gen Z ಗಿಂತ ಹಿಂದೆ. 90s ಇಂದ 95 ವರೆಗೂ ಹುಟ್ಟಿರೋರ್ನ ಮಿಲೇನಿಯಲ್ಸ್ ಅಂತಾರೆ. ಎಮೋಷನ್ ಚೇಂಜ್ ಆಗುತ್ತಾ? ಎಮೋಷನ್ ಏನು ಚೇಂಜ್ ಆಗಲ್ಲ. ಮತ್ತೆ ಯಾವ ಜಂಜಿ ಮಿಲಿಯನಮ್ ರೀ? ಎಮೋಷನ್ ಸ್ಟ್ರಾಂಗ್ ಆಗಿತ್ತು. ಪ್ರೀತಿ ಎಮೋಷನ್ಸ್ ಯಾವತ್ತು ಒಂದೇ. ಇವೆರಡು ಇದೆಯಲ್ಲ ಮಗನೇ, ಇವೆರಡಕ್ಕೆ ನೀನು ಭೂಮಿ ಎಲ್ಲಿವರೆಗೂ ಇರುತ್ತದೆ,
ಪ್ರಪಂಚ ಎಲ್ಲಿವರೆಗೂ ಇರ್ತಾನೆ, ಸಾವಿರಾರು ವರ್ಷಗಳು ತಗೊಂಡ್ರು ಇವೆರಡಕ್ಕೂ ಸಾಯಲ್ಲ, ಇವೆರಡಕ್ಕೂ ಸಾವಿಲ್ಲ. ನಮಗ್ ಸಾವುಗಳು ಇರ್ತದೆ ಬಿಟ್ರೆ ಇವಕ್ಕೆ ಯಾಕೂ ಸಾವಿಲ್ಲ. ಸುಮ್ಮನೆ ಜಂಜಿ ಇದು ಕೂಲ್ ಮ್ಯಾನ್ ಶರ್ಟ್ ಆ ಮನೆಗೆ ಹೋಗಿ ಅವ್ರ ಅಮ್ಮ ಊಟ ಹಾಕ್ಲಿಲ್ಲ ಅಂದ್ರೆ ಅಮ್ಮ ಊಟ ಕೂಡ ಮಾಡ್ತಾನೆ ಅಲ್ವಾ. ಸೊ ಅವ್ರಪ್ಪ ಫೀಸ್ ಕಟ್ಲಿಲ್ಲ ಅಂತಂದ್ರೆ ಅಪ್ಪ ಫೀಸ್ ಕಟ್ಬೇಕು ಕಾಲೇಜ್ಗೆ ಅಂತಾನೆ. ಅಲ್ಲಿ ಹೋದಾಗ ಕಾಲೇಜ್ಗೆ ಹೋದಾಗ ಡೂಡ್ ಕಮ್ ಆನ್ ಮ್ಯಾನ್ ವಿಲ್ ಗೋ ಟು ಸಮ್ ಮೂವೀಸ್ ವಾಟ್ ಇಸ್ ಇಸ್ ಜಂಜಿ ಮ್ಯಾನ್ ಈಸ್ ಲೈಫ್. ಪಾಪ ಹುಡುಗ್ರಪ್ಪ ಹಂಗ ಅನ್ಬಿಟ್ಟು ಎಲ್ಲಾರ ಹೇಳ್ಗಿಡಿರೋ ಎಲ್ಲಾರ ನನಗೇನಾರು ತಂದಿಕ್ಕಿರೋ ಇರ್ಲಿ ಹುಡುಗರು ಈ ಜನ್ರೇಷನ್ ಕಂದ ಆ ಜನ್ರೇಷನ್. ಬಟ್ ಎಮೋಷನ್ಸ್ ಅಂಡ್ ಎಥಿಕ್ಸ್ ಅಂಡ್ ಪ್ರೀತಿ ಅನ್ನೋದಿದೆಯಲ್ಲ ಅದು ಯಾವತ್ತೂ ಚೇಂಜ್ ಆಗಲ್ಲ, ಚೇಂಜ್ ಆಗೋದು ಇಲ್ಲ. KD ಪ್ರಮೋಷನ್ಸ್ ಶುರು ಮಾಡೋದಕ್ಕೂ ಮುಂಚೆ ಮೀಡಿಯಾದವರು ಈ ಕ್ವಶನ್ಸ್ ಪಕ್ಕಾ ಕೇಳ್ತಾರೆ ಗುರು ಅಂತ ಪ್ರಿಪೇರ್ ಆಗಿದೆ. ಯಾವ್ಯಾವ ಕ್ವಶನ್ಸ್? ಅದು ನಾನು ಯಾವತ್ತೂ ಕ್ವಶನ್ ರೆಡಿನೇ ಆಗಲ್ಲ ಮೊನ್ನೆ. ಅಂದ್ರೆ ಅನ್ಕೊಂಡಿದ್ರಿ ಈ ತರದ್ದು? ಇಲ್ಲ ಕಂದ, ನಾನು SSLC ಪಾಸ್ ಸೆಕೆಂಡ್ ಇಯರ್ ಪಿ ಫೇಲು. ನಾನು ಅವಾಗಲೇ ಅನ್ಕೊಂಡಿರ್ಲಿಲ್ಲ, ಈಗ ಅನ್ಕೊಂತೀನಿ ಮಗ. ಎಲ್ಲಾರ ಉಂಟಾ ಏನ ಮಗನೇ ಫೇಲ್ ಸ್ಟೂಡೆಂಟ್ಗಳನ್ನ ಹೋಗಿ ನಾಳೆ ಸ್ವಲ್ಪ ಬಂದು ನಂಗೆ ಕೇಳಿದ್ರಾಯ್ತದೆ. ಇನ್ನು ಇವಳನ್ನ ಕೇಳಿ ಇವಳು ಹೇಳ್ತಿ, ಯಾಕಂದ್ರೆ ಓದವಳು ಇವಳು ಜರ್ನಲಿಸಮ್ ಏನದು ಓದವ್ರು ಅಂತೀರಾ, ಮಾಸ್ ಕಮ್ಯುನಿಕೇಶನ್ ಇಲ್ಲಿ ಓದವ್ರು ಅಂತಾರೆ. ಅದೇ ಸೆಟ್ ಅಲ್ಲಿ ಏನಾದ್ರು ಸೀನ್ ಬಂದಿಲ್ಲಾರೆ ಅನ್ಎಜುಕೇಟೆಡ್ ಅಂತ ಬೈತಾರೆ. ಅನ್ಎಜುಕೇಟೆಡ್ ಎಜುಕೇಟೆಡ್ ನನಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ನೀವ್ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು ಅಂತ ಅನ್ಕೊಂಡಿದ್ರಿ? ಕೇಳ್ಬೋದು ಅಂತಲ್ಲ, ಯೂಶ್ವಲಿ ಹೀರೋಯಿನ್ಸ್ನ ನಿಮ್ಮ ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ಹೇಗಿತ್ತು, ಪ್ರೇಮ್ ಸರ್ ಒಟ್ಟಿಗೆ 2ನೇ ಬಾರಿಗೆ ಕೆಲಸ ಮಾಡಿದ್ದು ಹೇಗಿತ್ತು, ಪ್ರೇಮ್ ಸರ್ ಹೇಗಿರ್ತಾರೆ ಸೆಟ್ಟಲ್ಲಿ ಬೈತಾರ, ಧ್ರುವ ಸರ್ ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮಚ್ಚಲಕ್ಷ್ಮಿ ಕ್ಯಾರೆಕ್ಟರ್ ಹೇಗಿತ್ತು, ಬೇಸಿಕ್. ಸೊ ನೆಕ್ಸ್ಟ್ ರೌಂಡ್ ಇದೊಂದು ಫನ್ ರೌಂಡ್ ಆಯ್ತಾ. ನಾವು ಕೇಳೋ ಕ್ವಶನ್ಸ್ಗೆ 5 ಸೆಕೆಂಡಲ್ಲಿ ಪಟ ಅಂತ ಆನ್ಸರ್ ಮಾಡಬೇಕು. ಸರ್ ಫಸ್ಟ್ ಕ್ವಶನ್ ನಿಮಗೆ, ಇವಾಗ ಹೆಂಗಿದ್ರು IPL ನಡೀತಾ ಇದೆ ಅಲ್ವಾ, ನಿಮ್ಮ ಫಿಲಮ್ 4 ಸಾಂಗ್ ಅನ್ನ ವಿರಾಟ್ ಕೊಹ್ಲಿ ಅವ್ರ ಎಂಟ್ರಿಗೆ ಹಾಕಬೇಕು ಅಂದ್ರೆ ಯಾವ್ಯಾವ ಸಾಂಗ್ ಯೂಸ್ ಮಾಡಬೇಕು? ವಡಿ ಎಸ್, ವಡಿ ಮಗ ಅಂತೂ ನಿಮ್ಗೆ ಯಾವಾಗಲೂ ವರ್ಲ್ಡ್ ಕಪ್ ಅಲ್ಲೂ ಹಾಕವ್ರೆ ನಾವು ಆ ಸಾಂಗ್. ವರ್ಲ್ಡ್ ಕಪ್ ಜೋಗಿ ಇದು ಇವಾಗ ವಾಡಿ ನುಗ್ಗಿ ವಾಡಿ ಅಂತ. ಅದು ಬಿಟ್ರೆ ಇನ್ನೊಂದು ನೀನು ಯಾವಾಗಲೇ ಹೇಳ್ದಲ್ಲ ಲೈನ್ ಮೊನ್ನೆ, ನಿಂಗೆ ಯಾರು ಇಲ್ಲಿ ಇಲ್ಲ ಗುರು, ಇಲ್ಲಿ ನಿಂಗೆ ನೀನೇ ಎಲ್ಲ ಗುರು. ಅದು ಯಾಕಂದ್ರೆ ಈಸ್ ಎ ಸೋಲೋ ಮ್ಯಾನ್. ಯಾಕಂದ್ರೆ ವಿರಾಟ್ ಕೊಹ್ಲಿ ಬಂದು ನಿಲ್ತಾನೆ ಅಂತಂದ್ರೆ ಅವ್ರು ಯಾರು, ಈಸ್ ಎ ಫೈಟರ್. ಓಕೆ, ಇನ್ನೊಂದು ಲಾಸ್ಟ್ ಸಾಂಗ್. ಬಾರೋ ಮಾದೈನ್ ತೇರ್ ಬಂದಂಗೆ ನಿನ್ನ ಊರೆಲ್ಲ ಕೊಂಡಾಡುವಂಗೆ ಕಮಾನ್ ಒಂದೊಂದು ಬಾಲ್ಗರು ಬಾರ ಅಂತ. ಚಿನ್ನಸ್ವಾಮಿಯಲ್ಲಿ ನಡೆಯುವಾಗ ನಂಗೊಂದು ಸಾಂಗ್ ಬರುತ್ತೆ, ಮುತ್ತು ರಾಜ ಕಾಲಿಟ್ಟ. ಅದು ತಾಳೆ, ಅದು ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲೇ ಅಂತ. ಸೂಪರ್ ಕಾನ್ಸರ್ಟ್ ಅಲ್ಲಿ. ಹೌದು. 3 80s ಕನ್ನಡ ಹೀರೋಯಿನ್ಸ್ KDಯಲ್ಲಿ ಕ್ಯಾಮಿಯೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ಯಾರ್ಯಾರು ಇರ್ಬೋದು? ಮಂಜುಳಾ ಮ್ಯಾಮ್ ಅವರು, ಮೇ ಬಿ ನನಗೆ ಮಚ್ಚಲಕ್ಷ್ಮಿ ಇನ್ಸ್ಪಿರೇಷನ್ನೇ ಅವರು, ಮಾಲಾಶ್ರೀ ಮ್ಯಾಮ್ ಅವರು, ಆ್ಯಂಡ್ ರಕ್ಷಿತಾ ಮ್ಯಾಮ್. 80s ಹೀರೋಯಿನ್ ಅಲ್ಲ. ಓಕೆ. ಆರ್ತಿ ಮ್ಯಾಮ್. ಆರ್ತಿಯಮ್ಮ ಅಂದ್ರೆ ತುಂಬಾ ಸಾಫ್ಟ್, ತುಂಬಾ ಎಮೋಷನ್. ಆರ್ತಿಯಮ್ಮ ನೋಡಿದ್ರೆ ಅವಾಗ ಐಶ್ವರ್ಯ ರೈ ಅವರು, ಅಯ್ಯೋ ಅಮೇಸಿಂಗ್. ಅವರು ಐಶ್ವರ್ಯ ರೈ ಏನು ಇಲ್ಲ ಆರ್ತಿಯಮ್ಮನ ಮುಂದೆ, ಹಂಗಿದ್ರು ಅವರು. ಎಂತ ಪಾತ್ರ, ಎಂತ ಜಯಂತಿಯಮ್ಮ ಇದು ಮಾಡ್ಬೋದು. ಬಹುದೂರ್ ಗಂಡು ಅಪ್ಪಾಜಿ ಅವ್ರದ್ದು. ಕರೆಕ್ಟ್. ಸರ್ ನೆಕ್ಸ್ಟ್ ಕ್ವಶನ್ ನಿಮಗೆ, ನೀವು ರಕ್ಷಿತಾ ಮ್ಯಾಮ್ಗೆ ಪ್ರೀತಿಯಿಂದ ಕರೆಯೋ 4 ಪದಗಳು. ಅವ್ರ ಹೆಸರು ಬಂದ್ಬಿಟ್ಟು ಶ್ವೇತಾ ಅಂತ ಕರೀತಾರೆ. ಓಕೆ, ನಾನು ಶ್ವೇತಾ ಅಂತೀನಿ ಆಯ್ತಾ. ಆಮೇಲೆ ಮೇಡಮ್ ಅಂತ ಕರಿತೀನಿ. ಓಕೆ, ಹೋಗ್ರಿ ಬನ್ರಿ ಅಂತೀನಿ ಆಯ್ತಾ. ಸಮ್ ಟೈಮ್ ಕೋಪ ಬಂದಾಗ ನಿಮ್ಮ ಅಜ್ಜಿ ಯಾಂದಳಿ ತಂದು ಅಂತಾನು ಕರಿತೀನಿ. ನೀವು ಗೊತ್ತಲ್ಲ ಯಾಂದಳಿ ಅಂತಂದ್ರೆ ಏನು ಇಲ್ಲ ನಂಗೆ. ಈ ತರ ನಾನು ಒಂಥರ ಹುಚ್ಚ. ಸಮ್ ಟೈಮ್ ಏನ್ ಬಳಿ ಮಗನೇ ಅಂತೀನಿ ಇವಳಿಗೆ. ಸೊ ಅವಳಿಗೆ ಹಂಗೆ ಅನ್ನೋದಿಲ್ಲ, ಅವಳಿಗೆ ಯಾವತ್ತೂ ಅಂದಿರ್ಲಿಲ್ಲಲ್ಲ. ಸೊ ಈ ಥರದ್ದೊಂದು ನ್ಯೂಸೆನ್ಸ್ ಕ್ಯಾರೆಕ್ಟರ್ಗಳನ್ನ ನಾನು ಕರಿತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಬಡಿ ಮಕ್ಕಳ, ಕೋತಿ ನನ್ನ ಮಕ್ಕಳ. ನಾನು ಆ್ಯಕ್ಚುಲಿ ಸೀರಿಯಸ್ ಆಗಿ ಯಾರು ನನ್ನ ತಗೊಳ್ಳಲ್ಲ ಮಗನೇ. ಆ ಥರದ್ದು ನಾನು ಮಾತ್ರ ಸೀರಿಯಸ್ ತಗೊಳ್ಳ. ಯಾಕಂದ್ರೆ ನಾನು ತುಂಬ ಅದು ಪ್ರೀತಿಯಿಂದ ಹೇಳ್ತೀರಾ ಅಂತ. ನಾನು ಸೀರಿಯಸ್ ಆಗಿ, ಯಾಕಂದ್ರೆ ನನಗೆ ಇಷ್ಟ ಆದರೆ ಮಾತ್ರ ನಾನು ಕರಿತೀನಿ. ಇಲ್ಲ ಅಂತ ನಾನು ಯಾವುದು ತಂಟೆಗೆ ಹೋಗೋದೇ ಇಲ್ಲ. ಬೇಡ ಗುರು ಅಂದ್ಬಿಟ್ಟು ಅಲ್ಲೇ ದೂರದಿಂದನೇ ಹೇಳ್ಬಿಡ್ತೀನಿ. ಬಂದರೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂತ. ಅಲ್ಲ ಬಡಿ ಮಗನೇ ಹೇಳ. ಕರೆಕ್ಟಾ? ಕರೆಕ್ಟ್. ಅಮ್ಮ ಹತ್ರ ಬೈಸ್ಕೊಳ್ಳೋ 4 ಬೈಗುಳಗಳು. ಯಾವಳು ಓಪನ್ ಆಗಿ ನಾನು ಇದ್ದೀನಿ, ಬೇರೆ ಇಲ್ಲಿ ರೆಕಾರ್ಡ್ ಬೇರೆ ಇದೆ ನಂದು. ಬೈದಿರೋದಲ್ಲ ಹೇಳ್ಬಿಡ್ತೀನಿ. ನೀ ಹೇಳ್ತೀಯಲ್ಲ ನಾನು ಹೇಳ. ನಾಯಿ. ಅವ್ರು ರಕ್ತ ಅದು ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ಸರ್. ತುಂಬಾ ಬೈತಾರೆ, ಯಾವ್ದು ಹೇಳ್ಬೋದು ಅಂತ.
ಕೂರ್ಗಿಯಲ್ಲಿ ಯೂಶ್ಲಿ ಬೈಯೋದು ನಾನು ಕೆಮಿ ಕಪ್ಲಿಯಾ ಅಂತ ಬೈತಾನೆ, ಅಂದ್ರೆ ಕಿವಿ ಕೇಳ್ಸಲ್ಲ ಇವಳಿಗೆ ಅಂತ. ಕೆಪ್ಪಿ ಅಂತೀವಲ್ಲ, ಕಿವುಡಿ ಕೆಪ್ಪಿ, ಕಣ್ಕಾಣಲ್ಲ ಇವಳಿಗೆ ಕುರುಡಿ. ಅಂದ್ರೆ ಕೆಲವು ಮನೆಯಲ್ಲಿ ತಾಯಿದಿರು ಮಾತಾಡೋ ವರ್ಡ್ಸ್ಗಳು. ಕಿವಿ ಕೇಳ್ಸಲ್ಲ ನಿಂಗೆ ಕರಿಬೇಕು ಅಂತ ಕೂರ್ಗಿಯಲ್ಲಿ ಬೈತಾರೆ. ಹಂದಿ ನಾಯಿ ಕತೆ ಅಷ್ಟು ಸಿಂಪಲ್ ವರ್ಡ್ಸ್ ಎಲ್ಲ ಯೂಸ್ ಮಾಡಲ್ಲ ನಮ್ಮಮ್ಮ. KD ಮೂವಿ ಇದು ಒಂದು ಸ್ವಲ್ಪ ಅಂಡರ್ವರ್ಲ್ಡ್ ಮೂವಿ ಆಗಿರೋದ್ರಿಂದ ಇದರಲ್ಲಿ 4 ಟೂಲ್ಸ್ ನೀವು ಯಾವ್ದು ಯೂಸ್ ಮಾಡಿದೀರಾ ಸರ್? ಟೂಲ್ಸ್ಗಳು ಬಂದ್ಬಿಟ್ಟು ಮಗನೇ ಮಚ್ಚು, ಬ್ಯಾಟ್, ಬ್ಯಾಟ್, ಆಮೇಲೆ ಲಕ್ಷ್ಮಿ ಒಂದು ಚಿಕ್ಕದು ಇದ್ಕೊಟ್ಟಿದೀವಿ, ಕೈಯಲ್ಲಿ ಬಾಯಲ್ಲಿ ಕಚ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಹೌದು, ಓಕೆ. ಒಂದು ಡ್ರ್ಯಾಗನ್ ಸಂಜೆ ಹೊತ್ತು ಒಂದು ಬರ್ಜಿಗಳಿದೆ. ಓಕೆ, ಸೂಪರ್. ಆ ಟೈಮಲ್ಲಿ ಮಟನ್ ಶಿವಾಜಿ ಮಟನ್ ಕಡೆ ಹೋಗ್ತಿದೆ ಗೊತ್ತಾ, ಆ ಥರದ್ದೊಂದು. ಯಪ್ಪ ಇವೆಲ್ಲ ಮೇಲೆ ಸುಮ್ಮನೆ ನನಗೆ ಕೇಸ್ ಗೀಸ್ ಹಾಕರ್ಕೊಳೋ, ನಾನು ಹೆಸರು ಫನ್, ದಯವಿಟ್ಟು ಫನ್ನಾಗಿ ಹೇಳ್ತಾ ಇದೀನಪ್ಪ, ನಿಮ್ದು ಅಮ್ಮ ಯಾಕಂಡ್ರಯ್ಯ. ಹುಡುಗಿರು ಕೆ ಅಂತ ಮೆಸೇಜ್ ಹಾಕಿದಾಗ ಹುಡುಗರು ಏನಂತ ರಿಪ್ಲೈ ಮಾಡಬೇಕು? ಏನಾದ್ರು 3 ಕೆ ಅಂದ್ರೆ ಆಬ್ವಿಯಸ್ಲಿ ಏನೋ ತಪ್ಪು ಮಾಡಿದ್ದೀರಾ, ಕೋಪದಲ್ಲಿದ್ದಾರೆ. ಓಕೆ ವಿತ್ ಫುಲ್ ಸ್ಟಾಪು ಅಷ್ಟೇ. ಅಂದ್ರೆ ಓಕೆ ಕಾನ್ವರ್ಸೇಷನ್ ಸ್ವಲ್ಪ ಬೋರಿಂಗ್ ಆಗ್ತಿದೆ ಅಂದ್ರೆ ಡೈರೆಕ್ಟ್ ಆಗಿ ಬಾಯ್ ಅಂತ ಹೇಳಕ್ಕಾಗಲ್ಲ. ಓಕೆ ಬಾಯ್ ನಾ ಹೋಗ್ತಿದೆ, ಸ್ವಲ್ಪ ಅಂತ ಸ್ವಲ್ಪ ಕಾನ್ವರ್ಸೇಷನ್. ಕೆ ಅಂದಾಗ ಸಾರಿ ಅನ್ಬೇಕು, ಇಲ್ಲಾಂದ್ರೆ ಅವ್ರು ಮಾಡಿರೋ ಕೆಲಸಗಳನ್ನೆಲ್ಲ ನೆನಪಿಸ್ಕೋಬೇಕು. ಅಂಡ್ ಹಿ ಅಂದ್ರೆ ನಾವೆಲ್ಲ ಓಪನ್ ಆಗಿ ಹೇಳ್ಬಿಡ್ತೀವಿ ಮಗ. ಕೆ ಇವೆಲ್ಲ ಕೇಳಿದ್ರೆ ಏನ್ಲ ಇದಲ್ಲೇ ಕೆ ಅಲ್ಲ ಆಗ್ಲಿ ಮಗನೇ. ಮೆಸೇಜ್ ಅಲ್ಲಿ ಕಂದಮ್ಮ, ಮೆಸೇಜ್ ಅಲ್ಲೂ ಹಂಗೆ ಹೇಳ್ತಾರ. ಕೆ ಅಂದ್ರೆ ನಮ್ಮಂತವ್ರಿಗೆ ಏನ್ ಅರ್ಥ ಆಗ್ಬೇಕು? ಇವಾಗ ಅಂದ್ರೆ ನಮ್ಮಂತವ್ರಿಗೆ ಬಾಯ್ ಬಿಟ್ಬಿಟ್ಟು ಹೇಳ್ಬಿಡಪ್ಪ ಅದೇನು ಸುಮ್ಮನೆ ಅಂತ ಅಂತೀವಿ ನಾವು. ಅಂದೇ ಅಂತೀನಿ ಮಗ. ನನ್ನನ್ನು ಕೇಳಿದ್ರೆ ನನ್ಗೆ ಹೇಳಿದ್ರೆ ಲೈ ಅಲ್ಲ ಡೈರೆಕ್ಟ್ ಆಗಿ ಹೇಳ್ತಿರೋದು. ನಾನು ವಾಯ್ಸ್ ಮೆಸೇಜ್ ಹಂಗೇನಾರು ಕಳಿಸ್ಬಿಟ್ರೆ ನಾನು ಹೇಳ್ತೀನಿ, ಇಲ್ಲ ವಾಯ್ಸ್ ಮೆಸೇಜ್ ಅಲ್ಲಿ ಏನ್ ಬೈಬೇಕು ಏನ್ ಹೇಳ್ಬೇಕು ಕಳಿಸ್ಬಿಡು. ಇಲ್ವಾ ಅಟ್ಲೀಸ್ಟ್ ಟೈಪ್ ಮಾಡಿ ಕನ್ನಡದಲ್ಲಿ ಕಳಿಸು, ಆಯ್ತಾ? ಇಲ್ವಾ ಅದು ಇಲ್ಲ ಟೈಮ್ ಇಲ್ಲ ಅಂದ್ರೆ ಫೋನ್ ಮಾಡ್ಬಿಡು, 2 ನಿಮಿಷ ಬೆಟರ್. ನೀನ್ ಸರಿ ಇಲ್ಲ ಹೋಪ್ಲೆಸ್ ಹಂಗೆ ಅನ್ನೋದು ಗೈಡ್ ಅಂತ ಫಿನಿಶ್, ಅಲ್ಲಿಗೆಲ್ಲ ಮುಗ್ದೋಗ್ಲಿ. ಇದನ್ನ ಯಾವನ ನಮಗ ಹುಡುಕಿ ಕೂತ್ಕೊತಾನೆ ಗೂಗಲ್ ತೆಗೆದ್ಬಿಟ್ಟು ಇವ್ರುಗಳ್ಕೊಂಡು ಓಕೆ ಮಗ ತಗೊಂಬಿಟ್ಟು ಏನಮ್ಮ ಏನ ಮಗನ ಕರಿತಿಯಲ್ಲ ನೀನು ಇವಳನ್ನ ಸಿರಿ ಅಲ್ಲ ಚಾಟ್ ಜಿಪಿಟಿ ಮತ್ತೆ ಸಿರಿನೂ ಕರೀತಾರೆ. ನಮ್ಮ ಮನೇಲಿ ಮೇಡಮ್ ಹಂಗೇನೆ ಸಿರಿ ಸ್ಟಾಪ್ ಅಂತ ನಾನು ಹೇಳ್ದೆ. ಸಿರಿ ಏ ಹೋಗಿ ಅಲ್ಕಿರಿ ಏನ್ಬಿಟ್ಟು ಬೈತೀನಿ ನಾನು. ಓಕೆ, ಸೂಪರ್. 3 ಕನ್ನಡ ಫಿಲಂ ಕ್ಯಾರೆಕ್ಟರ್ ನಿಮ್ಮ ರೂಮ್ಮೇಟ್ ಆಗ್ಬೇಕು ಅಂದ್ರೆ ಯಾವ್ದು ಸರ್? ಕ್ಯಾರೆಕ್ಟರ್ಸ್ ನಂದೇ, ನನ್ನ ಜೋಗಿ ಮಗ. ಸೂಪರ್. ತುಂಬಾ ಪೇನ್ಫುಲ್, ತುಂಬಾ ಲವ್ಲಿ ಇದು ಅಂದ್ರೆ ನಂದೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಅಜಯ್. ಅಂಡ್ ನೀನು ತುಂಬಾ ಯಾರಾದ್ರೂ ನನಗೆ ಪ್ರಾಬ್ಲಮ್ ಕೊಟ್ರೆ, ತುಂಬಾ ಏನಾದ್ರು ಇದು ಮಾಡಿದ್ರೆ ಕರಿಯೋದು ದರ್ಶನ್ ಸರ್. ಸೂಪರ್ ಸೂಪರ್. ಇದೆಲ್ಲ ರೂಮ್ಮೇಟ್ಸ್ ಆಗಿದ್ರೆ ಯಾರು ಬರೋದೇ ಇಲ್ಲ. ನಿಮ್ಮ ಹತ್ರ ಒಂದ್ಸಲಿ ಯಾರು ಬರಂಗಿಲ್ಲ. ಎಮೋಷನ್, ಲವ್, ಬ್ಯಾಟ್, ಲವ್, ಲಾಂಗ್ ಲೈಫ್ 3 ಒಟ್ಟಿಗೆ ಇದಾರೆ. ಮಕ್ಕಳ ಬಂದ್ರೆ ಫಿನಿಶ್. ಪ್ರೇಮ್ ಸರ್ ಮೂವಿದು 4 ಪಾಪ್ಯುಲರ್ ಕ್ಯಾರೆಕ್ಟರ್ಸ್ KD ಬಿಟ್ಟು. ಮಾದೇಶ, ಬಿಡ್ಡ ಇದೆ ನೋಡು, ಬಿಡ್ಡ ಭೂಬಯ್ಯ. ಕರೆಕ್ಟು. ಎಂತ ಪಾತ್ರ ಗೊತ್ತೇನ್ರಿ ಅದು? ಕಬಡ್ಡಿ ಕಾರ ಅದೊಂದು ಕ್ಯಾರೆಕ್ಟರ್. ನಂಗೆ ಹೆಸರು ವೆರಿ ಬ್ಯಾಡ್ ಅಟ್ ರಿಮೆಂಬರಿಂಗ್ ನೇಮ್ಸ್, ಬಟ್ ಪಾತ್ರ ಬಂದ ತಕ್ಷಣ ಅದ್ಭುತ ಕ್ಯಾರೆಕ್ಟರ್ಸ್ಗಳು. ಅದು ಇವತ್ತಿಗೂ ರಿಲೆವೆಂಟ್ ಇದೆ. ಚಾನ್ಸ್ ಇಲ್ಲ ಮಗ. ನಾವು ಸತ್ರು, ನಮ್ಮ ಮಕ್ಕಳು ಸತ್ರು, 10-100 ತಲೆಮಾರು ಸತ್ರು ಆ ಸಿನಿಮಾ ಇದ್ದೇ ಇರುತ್ತೆ ಮಗ. ಯಾಕಂದ್ರೆ ಫೀಲ್ ದಟ್ ನೆವರ್ ಎಂಡ್ಸ್. ಅದು ಕೊನೆನೇ ಇಲ್ಲ, ಅದಕ್ಕೆ ಕೊನೆ ಆಗಕ್ಕೆ ಸಾಧ್ಯನೇ ಇಲ್ಲ, ಕೊನೆನೇ ಇಲ್ಲ. ಸೊ ನನಗೆಲ್ಲರೂ ಅದೇ ಹೇಳ್ತಾರೆ, ಮತ್ತು ಆ ಥರ ಸಿನಿಮಾ ಮಾಡಿ. ನೋ, ನೆವರ್. ಚಾನ್ಸೇ ಇಲ್ಲ. ಕೈ ಹಾಕೋಕ್ಕೂ ಚಾನ್ಸ್ ಇಲ್ಲ, ಪೆನ್ ಹೋಗೋಕ್ಕೂ ಚಾನ್ಸ್ ಇಲ್ಲ. ಅದು ಎಂಡ್, ಅದು ಕರೆಕ್ಟ್, ಎಂಡ್ಲೆಸ್. ಸೂಪರ್. ಸೊ ಸರ್, ನೆಕ್ಸ್ಟ್ ರೌಂಡು ನಾವು ಕೇಳೋ ಕ್ವೆಶ್ಚನ್ಗಳಿಗೆ ಸಂದರ್ಭದೊಂದಿಗೆ ವಿವರಿಸಬೇಕು. KD ಬಂದು ಅಂಡರ್ವರ್ಲ್ಡ್ ಫಿಲ್ಮ್ ಅಲ್ವಾ? ಓವರ್ ದ ಇಯರ್ಸ್ ಈ ಅಂಡರ್ವರ್ಲ್ಡ್ ಫಿಲ್ಮ್ ತುಂಬಾ ಜನ ಮಾಡಿದ್ದಾರೆ, ನೀವು ಕೂಡ ಮಾಡಿದ್ದೀರಾ. ಅಂಡ್ KDಯಲ್ಲಿ ಈ ಒಂದು ಅಂಡರ್ವರ್ಲ್ಡ್ ಪ್ರಪಂಚನ ಮೊನಾಟನಸ್ ಅಲ್ಲದೆ ಡಿಫ್ರೆಂಟ್ ಆಗಿ ಹೇಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಡರ್ವರ್ಲ್ಡ್, ಇದನ್ನು ಅಂಡರ್ವರ್ಲ್ಡ್ ಅಂತ ನಾನು ಬಿಂಬಿಸಕ್ಕೆ ಹೋಗಲ್ಲ. ಇದೊಂದು ಕಾಮನ್ 1970s ನಡೆದಿರೋ ಒಬ್ಬ ಹುಡುಗನ ಕತೆ. ಒಬ್ಬ ಸೀಮೆಣ್ಣೆ ಮಾರೋ ಹುಡುಗನ ಕತೆ. ಅವನು ಹೆಂಗೆಲ್ಲ ಇರ್ತಾನೆ, ಹೆಂಗೆಲ್ಲ. ನಾಟ್ ಲೈಕ್ ಅಂಡರ್ವರ್ಲ್ಡ್. ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಸಿನಿಮಾ ಹೇಳುತ್ತದೋ. ಸೊ ಲೈಕ್ ಅಂಡರ್ವರ್ಲ್ಡ್ ಸಿನಿಮಾ ಯಾರು ಮಾಡಿಲ್ಲ ಇವತ್ತಿನವರೆಗೂ. ಉಪ್ಪಿ ಸಾರು ಹಾಕೊಟ್ರು, ಬುನಾದಿ, ಓಂ ಉಪ್ಪಿ ಸಾರು ಮಾಡಿದ್ರು,
ಅದಾದ್ಮೇಲೆ ಕರಿಯ, ಅದಾದ್ಮೇಲೆ ಜೋಗಿ ರಿಯಲಿಸ್ಟಿಕ್ ಮಾಡಿದ್ದು, ಅದಾದ್ಮೇಲೆ ಇದೆ. ಹೌದು. ಇನ್ನು ಮಿಕ್ಕಿದ್ದೆಲ್ಲ ಅಂಡರ್ವರ್ಲ್ಡ್ ಐ ಡೋಂಟ್ ನೋ, ನನಗೆ ಅದು ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ರಿಯಲಿಸ್ಟಿಕ್, ನನಗೆ ಸಿನಿಮಾ ಅದು ಗೊತ್ತಿರೋ ಮಟ್ಟಿಗೆ. ಸೊ ಇದು ಅಂಡರ್ವರ್ಲ್ಡ್ ಬೇಸ್ಡ್ ಆನ್ ಇದು. ಬಟ್ ಇದು ಬುನಾದಿ ಹಾಕಿದೆ ಉಪ್ಪಿ ಸರ್. ಅದಾದ್ಮೇಲೆ 10 years ಆದ್ಮೇಲೆ ನಾನು ಮಾಡಿದೆ. 10 years ಆದ್ಮೇಲೆ ನಾನು ಇದು ಮಾಡಿದೆ. ಇದಕ್ಕೆ ಕಿಂಗೆ ಉಪ್ಪಿ ಸರ್ ಅದು. ಮೇಡಮ್ ನಿಮ್ಗೆ ಐ ಥಿಂಕ್ ಅಲ್ಲ, ಇಟ್ಸ್ ಸೆಕೆಂಡ್ ಫಿಲಮ್ ವಿತ್ ಪ್ರೇಮ್ ಸರ್ ನಿಮ್ದು. ಸೊ ಫಸ್ಟ್ ಫಿಲಮು ಏಕಲವ್ಯ. Yeah. ಸೊ ನಿಮ್ಗೆ ಇವ್ರ ಜೊತೆ ಜರ್ನಿ ಮಾಡ್ತಾ ಆಕ್ಟಿಂಗ್ ಅಲ್ಲಿ ಏನೇನ್ ಕಲ್ತ್ರಿ, ಏನ್ ಹೇಳಿದ್ರು ಅವ್ರು, ಏನ್ ಹೇಳ್ಕೊಟ್ರು? ಅ ಲಾಟ್. ನಂಗೆ ಇವತ್ತು ಏನು ಗೊತ್ತಿದೆ ದಟ್ ಇಸ್ ಬಿಕಾಸ್ ಆಫ್ ಹಿಮ್ ಆ್ಯಂಡ್ ಏಕಲವ್ಯ ಟೀಮ್. ಸರ್ ಆ್ಯಂಡ್ ನಮ್ಮೆಲ್ಲ ADs, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದಾರಲ್ಲ, ಬಿಕಮ್ ಲೈಕ್ ಅ ಫ್ಯಾಮಿಲಿ. ಅಂದರೆ ನಂಗೆ ಏನೇ ಐ ನೋ, ನಂಗೆ ಏನೇ ಸಜೆಷನ್ಸ್ ಫ್ಯಾಮಿಲಿ ಅಲ್ವಾ? ಎಲ್ಲ ಅಂದಿದ್ದು. ಎಲ್ಲ ಅಂದಿದ್ದ ಮಗನೇ. ಅಂದರೆ ಐ ನೋ ದ್ಯಾಟ್ ಸರ್ ಬೀಂಗ್ ಮೈ ಫಸ್ಟ್ ಡೈರೆಕ್ಟರ್, ರಕ್ಷಿತಾ ಮ್ಯಾಮ್ ಬೀಂಗ್ ಮೈ ಫಸ್ಟ್ ಪ್ರೊಡ್ಯೂಸರ್, ನಂಗೆ ಏನೇ ಫ್ಯೂಚರಲ್ಲಿ ಇಫ್ ಐ ವಾಂಟ್ ಸಮ್ ಸಜೆಷನ್ಸ್ ಆರ್ ಎನಿಥಿಂಗ್, ಐ ನೋ ದೇ ಆರ್ ದೇರ್. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಅಷ್ಟೇ, ನಾನು ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು, ಯಾವ ಕಡೆಯಿಂದ ಲೈಟಿಂಗ್ ತೊಗೋಬೇಕು, ಮಾರ್ಕ್ ಅಂದ್ರೆ ಏನು, ಅದೆಲ್ಲ ಪ್ರತಿಯೊಂದು ಐ ಲರ್ನ್ಡ್ ಇನ್ ಏಕಲವ್ಯ ಸೆಟ್. ಆ್ಯಂಡ್ KDL ಬಂದಾಗ ಇಷ್ಟು ಸಿನಿಮಾಗಳು ಮಾಡಿದ್ರೂ ಈ ಲಾಂಗ್ ಶಾರ್ಟ್ಸ್, 1 take ಶಾರ್ಟ್ಸ್ ಅಂತ ಇರುತ್ತಲ್ಲ, ಸೊ ಅದೆಲ್ಲ ವಾಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಯಾವತ್ತೂ ಮಾಡಿರಲಿಲ್ಲ ಆ ಥರ ಶಾರ್ಟ್ಸು. 2 minutes 3 minutes ಕಂಟಿನ್ಯೂ ಶಾರ್ಟ್ ಒಂದು ಟೇಕಲ್ಲಿ ತೊಗೋಬೇಕಂದ್ರೆ. ಆ್ಯಂಡ್ ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ. ಕ್ಯಾಮ್ರಾ ಕರೆಕ್ಟಾಗಿ ಬರಬೇಕು, ನಾವು ಇಲ್ಲೇ ನಿಂತು ಡೈಲಾಗ್ ಹೇಳಬೇಕು. ಸೊ ಲಾಡ್ ಆಫ್ ಟೆಕ್ನಿಕಲ್ ಟರ್ಮ್ಸ್ ಆಲ್ಸೋ ನಾವು ಫಾಲೋ ಮಾಡಬೇಕಿತ್ತು. ಬಟ್ ಒಂಥರ ಥ್ರಿಲ್ ಇತ್ತು ಮಾಡೋಕ್ಕೆ ನನಗೆ. ಸೊ ಅದೆಲ್ಲ ಕಲ್ತಿತ್ತು ಇಸ್ ಪ್ರೇಮ್ ಸರ್ಸ್ ಇನ್ಸ್ಟಿಟ್ಯೂಷನ್. ಏನೋ ದೊಡ್ಡವರು ಹೇಳಿದ್ರು ನಮ್ಮ ಬಗ್ಗೆ. ಹ್ಯಾಪಿ ಬರ್ಡೇ ಮ್ಯಾಮ್. ಪಾರ್ಟಿ ಅಷ್ಟು ಸತಿ ನನಗೆ ಒಂದು ಗಿಫ್ಟ್ ಕೊಟ್ಟಿದ್ರೆ ಐ ವುಡ್ ಬಿ. ನೋಡ್ದಾ? ಅಲ್ಲ, ಇವ್ರಿಗೆ ಗಿಫ್ಟ್ ಬೇಕು ಸರ್, ಆದ್ರೆ ಪಾರ್ಟಿ ಕೊಡ್ಸಲ್ಲ. ಅದಲ್ಲ ಪಾರ್ಟಿ ಸರ್ಪ್ರೈಸ್ ಮಾಡ್ಬೇಕಿರೋದು ಅಲ್ಲ. ನೀವು. ನೀನೀಗ ಹ್ಯಾಪಿ ಬರ್ಡೇ ಆದ್ರೂ ಥ್ಯಾಂಕ್ ಯು ಸರ್, ಗಿಫ್ಟ್ ಇದು ಏನದು ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿಲ್ಲ. ಸರಿ ಆಯ್ತು. ಓಯ್ ಹೆಣ್ಣು ಮಕ್ಳೆಲ್ಲ ಹಿಂಗೇನೆ ಬಾಮರೆ. ಸಿನಿಮಾ ರಿಲೀಸ್ ಆಗಲಿ ಸರ್. ಸೊ ಸರ್, ಪ್ರೇಮ್ ಸರ್ ಫಿಲ್ಮ್ಸ್ ಅಲ್ಲಿ ಟೈಟಲ್ ಡಿಸೈನ್ ಸಖತ್ತಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕರಿಯ ತಗೊಳ್ಳೋದಾದ್ರೆ ಗುಲಾಬಿ ಹೂವ, ಅದ್ರ ಮೇಲೆ ದರ್ಶನ್ ಸರ್ ಕೂತಿರ್ತಾರೆ. ಅಥವಾ ಜೋಗಿ ತಗೊಳ್ಳೋದಾದ್ರೆ ಜೋಗಿಯಲ್ಲಿ ಜಾ ಎಕ್ಸ್ಟೆಂಡ್ ಆಗಿರುತ್ತೆ. ಅಂಡ್ ಅದು ಸಿನಿಮಾದಲ್ಲಿ ಬಂದಾಗ ಕೂಡ ರೋಡ್ ಇಂದ ಬರುತ್ತೀವಿ ಜೋಗಿ ಅಂತ ಟೈಟಲ್ ಬರುತ್ತೆ. ಅಂಡ್ ಇದರಲ್ಲೂ ಅಷ್ಟೇ, ವಿಲನ್ ಅಲ್ಲೂ ಅಷ್ಟೇ ಶಾರ್ಪ್ ಎಡ್ಜಸ್ ಎಲ್ಲ ಕೊಟ್ಟಿದ್ದೀರಾ. ಸೊ ಈ ಟೈಟಲ್ ಡಿಸೈನ್ ಮಾಡುವಾಗ ಹೇಗಿರುತ್ತೆ ನಿಮ್ ಪ್ರಾಸೆಸ್, ಹೇಗೆ ಬರುತ್ತೆ ಐಡಿಯಾ? ನಾನು ಇಷ್ಟು ಟೈಟಲ್ ಡಿಸೈನ್ ಮಾಡಿದ್ವಾಗ ನಾನೇನೆ. ಯಾಕೆ ಅಂತ ಹೇಳಿದ್ರೆ ಬರೀತೀನಿ ಫಸ್ಟ್ ನಾನು ವೈಟ್ ಶೀಟಲ್ಲಿ ಬರೆದು ಬಿಡ್ತೀನಿ. ಇದೇ ಬರೆದಿದ್ದನ್ನ ತೊಗೊಂಡೋಗಿ ಹುಡುಗರು ಕೊಡ್ತೀನಿ, ಇದನ್ನ ಡಿಸೈನ್ ಮಾಡಿಕೊಡಿ ನನಗೆ ಅಂತ. ಫಸ್ಟ್ ಬರೆಯೋದು ನಾನೇ. ಕರಿಯ ಅಷ್ಟೇ, ಕೈಯಲ್ಲಿ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬರಿತೀನಿ. ಜೋಗಿನೂ ಅಷ್ಟೇ ಹೊಡೆದ್ಬಿಟ್ಟು ಬರಿತಾ ಇರ್ತೀನಿ. ನನ್ನ ಪೆನ್ನಲ್ಲಿ ಒಂದು ವೈಟ್ ಶೀಟ್ ಬರೆದ್ಬಿಟ್ಟು ಅದು ಕ್ಲಿಕ್ ಮಾಡಿ ಸೊ ಅದನ್ನು ಕಳಿಸ್ಬಿಡ್ತೀನಿ. ಇದನ್ನ ಕೇಡಿನೂ ಅಷ್ಟೇ ಹೊಡೆದಂಗೆ ಸುಮ್ಮನೆ ಮಚ್ಚು ಡಿಸೈನ್ ಮಾಡ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹೊಡೆದು ಕಳಿಸ್ಬಿಡ್ತೀನಿ. ಅದನ್ನು ಇದೆ ಅಂದರೆ ಫಾಂಟ್ ಚೇಂಜ್ ಮಾಡಂಗಿಲ್ಲ, ನೀನು ಮಿಕ್ಕಿದ್ದೆಲ್ಲ ಮಾಡ್ಕೊ. ಫಾಂಟ್ ಇದೆ ನನಗೆ, ಸ್ಟೈಲ್ ನಾನೇನು ಗೀಜಿದ್ದೀನಿ ಇದನ್ನೇ ನೀನು ನೀಟಾಗಿ ಗ್ರಾಫ್ ಮಾಡಿ ಕೂರಿಸ್ಕೊಂಡು ಕೊಡ್ತೀನಿ. ಗೊತ್ತಿಲ್ಲ ನನಗೆ, ಎಲ್ಲ ಹಂಗೆ ಚೆನ್ನಾಗಿರ್ತವೆ. ಯಾಕೆ ಹಂಗೆ ಬರಿತೀನಿ ಅಂದರೆ ಅದು ಅಬೌಟ್ ಸ್ಟೋರಿ. ಅದು ಒಂದು ಟೈಟಲ್ಲು ನೋಡಿದಾಗ ನಿಮ್ಗೆ ಸ್ಟೋರಿ ನರೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಹಂಗೆ ಮಾಡ್ತೀನಿ. ಸೊ ನಿಮಗೆ ಐಡಿಯಾ ನೀವೇ ಪರ್ಸನಲ್ ಆಗಿ ಕೂತ್ಕೊಂಡು ಆಬ್ವಿಯಸ್ಲಿ 100%. ನಾನು ಯಾರಿಗೂ ಹಂಚೋದೇ ಇಲ್ಲ ಅದು ನಮಗೆ. ಸರ್ ನೆಕ್ಸ್ಟ್ ಕ್ವಶನ್, ನಿಮ್ಮ ಸಿನಿಮಾಗಳಂತ ನೋಡಿದ್ರೆ ಸಾಂಗ್ಸ್ ಬೇರೆ ತರನೇ ಹಿಟ್ ಆಗುತ್ತೆ ಸರ್. ಪ್ರತಿಯೊಬ್ಬರಿಗೂ ಅದೊಂಥರ ಫೀಲ್ ಆಗುತ್ತೆ. ಲಿರಿಕ್ಸ್ ಆಗಿರ್ಬೋದು, ಟ್ಯೂನ್ ಆಗಿರ್ಬೋದು, ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಫೀಲ್ ಮಾಡುತ್ತೆ. ಸೊ ನಿಮ್ ಪ್ರಾಸೆಸ್ ಏನ್ ಸರ್? ಈ ಸಾಂಗ್ ಪ್ರಾಸೆಸ್ ಏನು? ನೀವು ಒಂದ್ಸಲಿ ಬರ್ದಿದ ತಕ್ಷಣ ಇದೇ ಸೆಟ್ ಅಂತ ಫಿಕ್ಸ್ ಆಗಿಬಿಡ್ತೀರಾ ಟ್ಯೂನ್ ಎಲ್ಲದಕ್ಕೂ, ಅಥವಾ ಇಲ್ಲ ಅದ್ರ ಮೇಲೆ ರೀವರ್ಕ್ ಮಾಡಿ ಏನಾದ್ರು ಬ್ಯಾಕ್ ಗ್ರೌಂಡ್ ಪ್ರಾಸೆಸ್? ನಾವು ಸ್ಟಾರ್ಟಿಂಗ್ ಕಂಪೋಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು ಓಕೆ ಆದರೆ ನಾನು ಬರೆದ್ಬಿಟ್ಟ ಮೇಲೆ ಅದು ಓಕೆ ಆಗ್ಬಿಟ್ರೆ ಓಕೆ. ಅದಾದ್ಮೇಲೆ ತಿದ್ದಾಗ ಸ್ಟಾರ್ಟ್ ಮಾಡೋದು ನಂಗೆ ಗೊತ್ತು ಇದು ಹಿಟ್ಟಾಗಲ್ಲ ಸಾಂಗು ಅಂತ. ನಾನು ಎಷ್ಟೋ ಸರಿ ವಾದ ಮಾಡ್ಬಿಡ್ತೀನಿ. ಉದಾಹರಣೆಗೆ ನಾನು ಸುಮಾರು ಸಾಂಗ್ಗಳನ್ನು ಕರಿಯ ಚಿತ್ರದಿಂದನೂ ಅಷ್ಟೇ. ಈಗ ರೀಸೆಂಟ್ಲಿ ಅರ್ಜುನ್ ಜನ್ಯ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಕೆಲವು ಎಕ್ಸ್ಕ್ಯೂಸ್ ಮೀ ಕೆಲಸ ಮಾಡಬೇಕಾದ್ರೆ ಪ್ರೇಮ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು, RP ಪಟ್ನಾಯಕ್ ಅವರು, ಪ್ರೇಮ್ ಸರ್ ಪ್ರೀಸೆ ಅಂತ ಪ್ರಾಣ ತಿನ್ನು ಸ್ವಲ್ಪ ಸಿನಿಮಾ ನೋಡಿದೆ ನಾನು, ಸ್ವಲ್ಪ ಲ್ಯಾಕ್ ಅನಿಸ್ತಾ ಇದೆ, ಆ ಸಾಂಗ್ನ ಕಿತ್ತಿಟ್ಬಿಡಿ ಅಂದರು. ನಾನು ಹೇಳಿದೆ, RPG ದಿಸ್ ಇಸ್ ಸಾಂಗ್ ಇಸ್ ಲೈಫ್, ದಿಸ್ ಅ ಸ್ಟೋರಿ, ಇದು ಸ್ಟೋರಿ. RPG ಎಲ್ಲಿದ್ದೀರಿ ನೀವು? ಅಲ್ಲ ಅದು ಸಿನಿಮಾ ನೋಡೋನ್ಗೆ ಎಳಿತಾ ಅಲ್ವಾ ಅಂದರು. ಇಲ್ಲ ಸಿನಿಮಾ ಫಸ್ಟ್ ಡೇ ಬಂದು ನೋಡಿ ಆಡಿಯನ್ಸ್ ಜೊತೆ ಕೂತ್ಕೊಂಡು ಆಮೇಲೆ ಹೇಳಿ ನನಗೆ ಅಂದೆ. ಹೋಯ್ತು, ಸಕ್ಸಸ್ ಆಯ್ತು ಅದು ಸ್ಟೇಡಲ್ಲಿ. ಓಕೆ. ಆ್ಯಂಡ್ ಅನಿತಾ ಹೇಕ್ಲೆ ವೇದಲ್ಲಿ
ನಾನು ಅರ್ಜುನ್ ಕೂತಿದ್ವಿ, ಸಾಂಗ್ ರೆಕಾರ್ಡ್ ಮಾಡಿಬಿಟ್ವಿ, ಸಖತ್ತಾಗ್ಬಿಟ್ಟು ಒಂದಾಗ ಸಾರ್ ಇದು ಸ್ವಲ್ಪ ಯೋಚನೆ ಮಾಡಿ ಸರ್ ಈ ಸಾಂಗ್ ಬಗ್ಗೆ ಅಂದ. ಯಾಕೋ ಅಂದೆ. ಅಲ್ಲ ಆ ಜಾಗದಲ್ಲಿ ಅದು ಯಾಕೋ ಕೂರ್ತಾ ಇಲ್ಲ ಅನ್ಕೊಂತೀನಿ ಸರ್, ಅದು ಸ್ವಲ್ಪ ನೋಡಿ ಸರ್ ಅಂದ. ಹೇಳ ನನ್ನ ಮಗನೇ ಹೊಡಿತೀನಿ ನಿನಗೆ, ಎಂಥ ಸಾಂಗ್ ಅದು, ಸ್ಟೋರಿ ಕೊಡೋ ಒಂದು ಹುಡುಗನ ಚರಿತ್ರೆ, ಅದು ಹುಡುಗಾಟ ಆಡ್ತೀನಿ ನೀನು. ಅಲ್ಲ ಸರ್ ಅದು ಕತೆ ಪ್ಲೇ ಆಗ್ಬೇಕಾದ್ರೆ ಇದಾಗಲ್ಲ, ಏನೂ ಇಲ್ಲ ಸಾಂಗ್ಗೆ ಕತೆ, ಸುಮ್ಮನಿರು ನಿಮ್ಮ ಅಜ್ಜಿ ಆಂದಳಿ ತಗೊಂಬಂದು ಅಂದ್ಬಿಟ್ಟು ಬಿಟ್ಟೆ ಅದನ್ನ. ಸೂಪರ್. ಏನು ಸೂಪರ್ ಹಿಟ್ಟು. ಹೌದು. 2 ಲಕ್ಷ ಜನ ಇದ್ರು, 2 ಲಕ್ಷ ಜನ ಅಟ್ ಎ ಟೈಮ್ ಲಿರಿಕ್ ಆಡ್ತಾರೆ ಈಗ ಫಂಕ್ಷನ್ಸ್ಗಳಲ್ಲಿ. ಹೌದು ಹೌದು. ಆಮೇಲೆ ಇವಳಿಗೆ ಅದನ್ನೇ ಮತ್ತೆ ಅನಿತಾ ಅಂತ ಇವಳಿಗೆ ನೇಮು. ಸೊ ನಾನು ನಂದೇ ಒಂದು ಗೆಸ್ ಮಾಡ್ಕೊ ಬರ್ತೀನಿ ಮಗನೇ. ಹಂಗನ್ಬಿಟ್ಟು ನಾನೇನು ತೀರಾ ಮ್ಯೂಸಿಕ್ ಗೊತ್ತಿರೋಲ್ಲ, ನನಗೆ ABCD ಏನೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸಂಗೀತನ ಜ್ಞಾನನೇ ಇಲ್ಲ. ಬಟ್ ಕಂಪೋಸ್ ಮಾಡ್ಬೇಕಾದ್ರೆ ನಾನು ಫಾಲೋಯಿಂಗ್ ಓನ್ಲಿ ಹಂಸಲೇಖ ಸರ್. ಅವರು ಪ್ರತಿ ಸಾಂಗ್ಗಳನ್ನು ಕೇಳಿ, ಪ್ರತಿ ಸಾಂಗ್ ಕೇಳಿ ಜನಪದ, ಆಮೇಲೆ ಸಾಹಿತ್ಯ ಅವನಿಗೆ ಅರ್ಥ ಆಗುತ್ತೆ ಟಣ್ ಅಂತ. ಏನು ಸಾಹಿತ್ಯ ಅದು, ಮರ ಸುತ್ತೋದಲ್ಲ, ಒಂದು ಕತೆ. ಸೊ ಇದನ್ನು ಫಾಲೋ ಮಾಡ್ಕೊಂಡು ಗ್ರಾಪ್ ಮಾಡ್ಕೊಬತ್ತೀನಿ. ಆಮೇಲೆ ಯಾರೇ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಸಿಕ್ಕಿದ್ರು ಅವ್ರು ನನ್ನ ಬುದ್ಧಿ ಗೊತ್ತು, ಇವನು ಹುಚ್ಚ ನನ್ನ ಮಗ 50 ಸರಿ ಚೇಂಜ್ ಮಾಡ್ತಾನೆ ಅಂತ. ನಾನು ಚೆನ್ನಾಗಿದ್ರೆ ಇಟ್ಕೊತೀನಿ, ಇಲ್ಲ ಚೇಂಜ್ ಮಾಡಿ ಕಿತ್ತಾಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ. ನಾನು ಫಸ್ಟೇ ಹೇಳ್ಬಿಟ್ಟಿರ್ತೀನಿ, ಕಿತ್ತಾಕ್ತೀನಿ. ಆಮೇಲೆ ಏನೋ ಹೆಚ್ಚು ಕಮ್ಮಿ ಆದರೆ ಆಡಿಸ್ಬಿಟ್ಟಿರ್ತೀನಿ. 14 ಸ್ವಾಮಿಕಲ್ ಸಾಂಗ್ ಆಡಿಸಿದೆ ಮಗನೇ, 8 ಲಕ್ಷ ಕೊಟ್ಟು ಕಿತ್ತು ಬಿಸಾಕಿದ್ವಿ. ಆಯ್ತಾ, ಈ ಥರ ಸೋ ಮೆನಿ ಸಿಂಗರ್ಸ್ಗಳದ್ದು ಕಿತ್ತು ಬಿಸಾಕ್ಬಿಟ್ಟಿದ್ದೀನಿ. ಬಟ್ ದುಡ್ಡು ಕೊಟ್ಟಿರ್ತೀವಿ, ಯಾರಿಗೂ ಅವಮಾನ ಮಾಡಬೇಕು ಅಂತಿಲ್ಲ. ನನಗದು ವಿಜುವಲ್ ಕನೆಕ್ಟ್ ಆಗ್ತಾ ಇಲ್ಲ, ಆ ಹೀರೋಗೆ ಸೆಟ್ ಆಗ್ತಾ ಇಲ್ಲ, ಹೀರೋಯಿನ್ಗೆ ಸೆಟ್ ಆಗ್ತಾ ಇಲ್ಲ ಅಂತ ಅಷ್ಟೇ ಉದ್ದೇಶ. ಈ ಥರ ಫೈಟ್ ಮಾಡ್ಕೊಬತ್ತೀನಿ. ಅದಕ್ಕೆ ಸಾಥ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳು, ಅವರೇ ಹೀರೋಗಳು ನನಗೆ. ಸೊ ಸರ್, KD ಫಿಲ್ಮ್ ಅಲ್ಲಿ ತುಂಬಾ ಜನ ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಒಂದೊಂದು ಗಿಫ್ಟ್ ಕೊಡ್ಬೇಕು ಅಂದ್ರೆ ಯಾವುದು ಅಂತ ಒಂದಷ್ಟು ಹೆಸರು ಹೇಳ್ತಾ ಹೋಗ್ತೀವಿ, ನೀವು ಹೇಳ್ತಾ ಹೋಗ್ಬೇಕು. ರವಿಚಂದ್ರನ್ ಸರ್, ರವಿ ಸರ್ಗೆ ಹೂವ, ಫ್ಲವರ್. ನೀವೇನ್ ಕೊಡ್ತೀರಾ? ಫ್ಲವರ್. ರವಿ ಸರ್ ಆದ್ರೆ ಇವ್ರ ಹತ್ರ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ, ಹಾರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದಾ ಮಗನೇ? ರಮೇಶ್ ಸರ್ಗೆ ಏನ್ ಗಿಫ್ಟ್ ಕೊಡ್ತೀರಾ? ಗಿಫ್ಟ್ ಕೊಟ್ರೆ ಒಂದು ಹಸು ಕೊಡ್ಬೋದು. ಸೂಪರ್. ಬುಕ್. He loves reading books. ಶಿಲ್ಪಾ ಶೆಟ್ಟಿ ಅವ್ರಿಗೆ ಅವ್ರಿಗೆ ಒಂದು ಮ್ಯಾಟ್, ಯೋಗ ಮ್ಯಾಟ್. ನಾವು ಡಂಬಲ್ಸ್ ಕೊಡ್ತೀವಿ. ಸೂಪರ್. ಸಂಜಯ್ ದತ್ ಅವರಿಗೆ ಏನ್ ಕೊಡ್ತೀರಾ? ಸಂಜು ಬಾಬಾಗೆ ನಾನು ಡೈರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಒಂದು ಪಾಠ. ಸೂಪರ್ ಸರ್. ಎಸ್. ಯಾಕೆಂದ್ರೆ ಅವ್ರು ಹಿಂದೆ ಮುಂದೆ ನೋಡಲ್ಲ. ನಾನು ಈ ಕ್ವಶನ್ ಅವ್ರಿಗೆ ತಲುಪಿಸಿದ್ರು, ಅದು ಅವ್ರು ನೋಡಿದ್ರು, ಅವ್ರ ಇದ್ರ ಬಗ್ಗೆ ಬೇಜಾರು ಮಕ್ಕಳ. ಪ್ರೇಮ್ ಸಾರ್, ಪ್ರೇಮ್ ಸಾರ್, ಸೂಪರ್ ಪ್ರೇಮ್ ಸರ್ ಅಂದ್ರೆ ಅಷ್ಟು ಲೈಕ್ ಖುಷಿ, ಅವರಿಗೆ ಎಂಜಾಯ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ನಮ್ಮ ಮಕ್ಕಳ ತರ ಪ್ರೀತಿ ಮಾಡ್ತಾರೆ. ರಿಯಲಿ. ಮೇಡಮ್ ನೀವು? ನಾನು ಅವ್ರಿಗೆ ಅದನ್ನ ರಿಪೀಟ್ ಮಾಡಲ್ಲ, ಲುಂಗಿ ಅದು ಪಂಚೆ ಕೊಡ್ತೀನಿ. ಯಾಕಂದ್ರೆ ಈ KDಯಲ್ಲಿ ಆ ಲುಕ್ ಅಲ್ಲಿ ತುಂಬಾ ಸಖತ್ತಾಗಿ ಕಾಣಿಸ್ತಾರೆ. ಸೊ ಐ ವಾಂಟ್ ಹಿಮ್ ಟು ಕೀಪ್ ಇಟ್ ಆಸ್ ಎ ರಿಮೆಂಬರೆನ್ಸ್. ಕಿಚ್ಚ ಸುದೀಪ್ ಸರ್ಗೆ ಡಾರ್ಲಿಂಗ್ ಒಂದು ಏನು ಕೊಡಬೇಕು ಅಂತಂದ್ರೆ ಲೈಕ್ ಕಾಫಿ ಮಿಷಿನ್, ಬ್ಲ್ಯಾಕ್ ಕಾಫಿ. ನಾನು ಕಾಫಿ ಮಗ್ ಕೊಡ್ತೀನಿ, ಪರ್ಸನಲೈಸ್ಡ್. ಓಕೆ, ಸೂಪರ್ ಸರ್. ನೆಕ್ಸ್ಟ್ ನೂರಾ ಫತೇಹ್ ಏನು ಕೊಡೋದು? ನಮ್ಗೆ ಹತ್ರನೂ ಇಲ್ಲ, ಇದು ಇಲ್ಲ, ಅದು ಸಂಬಂಧನೇ ಇಲ್ಲ. ಕ್ಯಾರೆಕ್ಟ್ರು ಸಂಬಂಧ ಇಲ್ದಿರೋ ಕ್ಯಾರೆಕ್ಟ್ರು ನೂರಾ ಫತೇಹ್ ಏನು ಕೊಡೋದು? ಕನ್ನಡ ಲ್ಯಾಂಗ್ವೇಜ್ ಕಲಿಸ್ಬೋದು ಮಗ. ನಾನು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಕೊಟ್ಟು ಕಳಿಸ್ಬಿಡೋಣ. ಫೆಂಟಾಸ್ಟಿಕ್ ಬಿಡು ಮಗ. ಪಾಪ ಅಮ್ಮ ಅವತ್ತು ಹಾಕ ಬಂದ್ರು, ತುಂಬಾ ಚೆನ್ನಾಗಿ ಬಂದ್ರು. ತಿರ್ಗಾದ ಆಮೇಲೆ ನಮ್ಮೇಲೇನೆ ಅಂದ್ರು, ನೀವೇ ಪಾಪ ಗಾಡ್ ಬ್ಲೆಸ್, ಒಳ್ಳೇದು ಮಾಡಿ, ಏನು ತಪ್ಪೇನಿಲ್ಲ. ಹೆಣ್ಮಕ್ಳು. ಮೇಡಮ್ ನೀವು? ಲೈಕ್ ಡಾನ್ಸ್ ಶೂ, ಬಿಕಾಸ್ ಶಿ ಇಸ್ ಎ ಡಾನ್ಸರ್. ಫೈನಲಿ ಧ್ರುವ ಸರ್ಜಾ ಸರ್ಗೆ ತುಂಬಾ ಟಿಪಿಕಲ್ಲು ನನ್ನ ಮಗ ಅವನು. ಧ್ರುವಂಗೆ ಏನು ಕೊಡಕ್ಕೆ ಸಾಧ್ಯ ಮಗನೇ? ಇಬ್ರು ಮಾತಾಡ್ಕೊಂಡು ಕೊಟ್ಬಿಡೋಣ ಏನಾದ್ರು. ಆ ಸೈಕಲ್ KDಯಲ್ಲಿ ಯೂಸ್ ಮಾಡಿದ್ದು. ಸೈಕಲ್ ಕೊಟ್ಬಿಡ್ತೀನಿ ಮಗನೇ, ಹಳೇದು ಹೀರೋ ಸೈಕಲ್. ಅಡೋ ಸೈಕಲ್ ಹೊಡೆಯಕ್ಕೆ ಬರ್ಲಾ ಕನ್ನಡ ನನಗೆ ಅಂತಿದ್ದ. ಹೌದು. ಸೂಪರ್ ಸರ್. ಓಕೆ, 30ನೇ ತಾರೀಕು ಫಿಲಮ್ ರಿಲೀಸ್ ಆಗ್ತಾ ಇದೆ ಅಲ್ವಾ? ಆಡಿಯನ್ಸ್ ಬರ್ಬೇಕಾದ್ರೆ ಯಾವ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು? ಯೂಶಲಿ ಏನಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹಿಂಗೆ ಅಂತ. ಯಾವ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಓಕೆ ಅಂತ ಅನ್ಸುತ್ತೆ? ಒಂದು ಸಿನಿಮಾ ನೋಡಕ್ ಬರ್ಬೇಕಾದ್ರೆ ಮಗನೇ, ವಾಟ್ ಎವರ್ ಒಂದು ಕನ್ನಡ ಚಿತ್ರ. ಸೊ KD ಎಲ್ಲರ ಮನೆ ಮಾತು, ಎಲ್ಲರ ಮನೆಗಳಲ್ಲಿದೆ. ಬನ್ನಿ ನೋಡಿ, ನೀವು ಏನು ತೊಗೊಂಡೋಗ್ಬೋದು ಅದರಿಂದ ತೊಗೊಂಡೋಗಿ. ನಾನು ಇದಕ್ಕೋಸ್ಕರ ನೋಡಿ ಅಂತ ನಾನು ಅದನ್ನು ಪರ್ಟಿಕ್ಯುಲರ್ ಆಗಿಲ್ಲ. ಯಾಕಂದ್ರೆ ನಾನು ಇವತ್ತಿಂದ ಕರೆಯೋದಿಂದ ಇಲ್ಲಿವರೆಗೂ ಹೇಳಿಲ್ಲ ನೀವು ಇದನ್ನಂತ. ಅವ್ರು ನೋಡಾದ್ಮೇಲೆ ಅದು ಏನು ಬಿಂಬಿಸ್ತಾರೆ, ಅವ್ರು ನೋಡಾದ್ಮೇಲೆ ಅವ್ರು ಏನು ಹೇಳ್ತಾರೆ, ಅದು ಬೇರೆಯವ್ರಿಗೆ, ವರ್ಗದವ್ರಿಗೆ ಕ್ಯಾರಿ ಆಗಲಿ. ಸೊ ಅದನ್ನು ಮಾಡ್ತೀನಿ ಬಿಟ್ರೆ ನಾನು ಯಾವತ್ತೂ ನಾನು ಹಾರ್ಡ್ರ್ ಹೇಳಲ್ಲ. ಇಲ್ಲ ನೀವು ಇದಕ್ಕೆ ಬಂದು ನೋಡಬೇಕು, ಇದಕ್ಕೆ ಮಾಡಿ. ಎಕ್ಸ್ಪೆಕ್ಟೇಷನ್ ನೋ ಕೆನಾಟ್, ಡೋಂಟ್ ಬಿ ಎಕ್ಸ್ಪೆಕ್ಟೆಡ್. ಓಕೆ. ಸೊ ಎಥಿಕ್ಸ್, ಎಮೋಷನ್ಸ್, ಲವ್, ಆ್ಯಂಡ್ ದೆನ್ ಫನ್, ಆ್ಯಂಡ್ ದೆನ್ ಬ್ಲಡ್ ಶೆಡ್.
ಇಷ್ಟು ಇರುತ್ತೆ. ಐ ಆಮ್ ಎ ಸೇಲ್ಸ್ ಮ್ಯಾನ್, ನಾನೊಬ್ಬ ಸೇಲ್ಸ್ ಮ್ಯಾನ್. ಓಕೆ, ಅದನ್ನು ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೂ ಕೊಳ್ಳಬಹುದು, ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಬೋದು. ಸೂಪರ್ ಸೂಪರ್. ಸೊ ಸರ್, ಮೊನ್ನೆ ಅಣ್ಣವ್ರ ಬರ್ತ್ಡೇ ಆಯ್ತು. ಇದು ಅಣ್ಣವ್ರ ಬರ್ತ್ಡೇ ಮಂತ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಕಂಠಸಿರಿಯಲ್ಲಿ ಒಂದು ಸಾಂಗ್ ಬಂದ್ಬಿಟ್ರೆ ನಾವು ಮುಂದಿನ ಹೋಗ್ಬೋದು ಅಣ್ಣವ್ರದ್ದು. ಅಷ್ಟು ಅಪ್ಪಾಜಿಯವ್ರ ಸಾಂಗ್ ಆಡೋಷ್ಟು ಇದಿಲ್ಲ ನನಗೆ ಮೊದಲೇ ಸಂಗೀತನೂ ಗೊತ್ತಿಲ್ಲ, ABCD ಗೊತ್ತಿಲ್ಲ. ಸರ್ ನೀವು ಈ ಮಾತೇ ಹೇಳಂಗಿಲ್ಲ. ಇಲ್ಲ ಮಗನೇ, ನಾನು ಸಂಗೀತ ನಾನು ಸಂಗೀತ ಗೊತ್ತಿಲ್ಲ ಕಂದ ನನಗೆ. ಅವ್ರು ನನಗೆ ಅಪ್ಪಾಜಿನೂ ಹೇಳಿದ್ರು ಏನು ಚೆನ್ನಾಗಿ ಆಡ್ತೀವೋ ಕಂದ ಅಂತ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಸಂಗೀತ. SP ಸರ್ ಒಂದು ಟೈಮಲ್ಲಿ ಹೇಳಿದ್ರು ನನಗೆ, ಏನು ಆಡ್ತೀಯ ನೀನು, ಕಂಟಿನ್ಯೂ ಮಾಡಿ ನೀನು ಸಾಂಗ್ಸ್ಗಳನ್ನ ಅಂತ. ಅವ್ರ ಮುಂದೆಲ್ಲ ಆಡಿಸಿದ್ರು ನನಗೆ. ಕರೆಕ್ಟಾಗಿ ಆಡ್ತಿಯಲ್ಲೋ ಗಮಕಂತ. ನನಗೆ ಇವತ್ತು ಗೊತ್ತಿಲ್ಲ. ಹೌದಾ, ನಿಜ. ನಾನು ಆಡಾದ್ಮೇಲೆ ಆ ಇಂಜಿನಿಯರ್ ಕೇಳ್ತೀನಿ, ಓಕೆ ನಮಗನೇ ಅಂತ. ಓಕೆ ಸರ್ ಅಂತಾನೆ. ಇದ್ರ ಮೇಲೆ ನೀನೇ ಮಾಡ್ಕೊ ಹೋಗಲ್ಲೇ ಅಂದ್ಬಿಟ್ಟು ಹೋಗ್ತಾ ಇರ್ತೀನಿ. ಸೊ ಹಿಂಗೆ ಬಾಡುವಂತ ಹೂವೆ ಬಾಡುವ ಆಸೆ ಏಕೆ, ಆಡುವಂತ ಕೋಗಿಲೆ ಅಳುವ ಆಸೆ ಏಕೆ. ನನಗೆ ಭಾಳ ಇಷ್ಟ. ಯಾಕದು ಸಾಂಗ್ ಇಷ್ಟ ಅಂದರೆ, ಆಕಸ್ಮಿಕದು ಚರಿತ್ರೆನ ಹಂಸಲೇಖರು ಅಷ್ಟು ಹೇಳಿದ್ದಾರೆ. ಒಬ್ಬ ಮನುಷ್ಯ, ಒಬ್ಬ ಹ್ಯೂಮನ್ ಏನಾದರೂ ಫೇಲ್ಯೂರ್ ಆದರೆ ಅದೊಂದು ಸಾಂಗ್ ಕೇಳಿದ್ರೆ ಸಾಕು. ಸೊ ಮೋಟಿವೇಶನ್. ಯಾರಿಗಿಲ್ಲ ಸಾವು, ಯಾರಿಗಿಲ್ಲ ನೋವು. ಎಂತೆಂತ ಲೈನ್. ಅದು ಸಹಾಯಕ್ಕೆ ಹೋದವ್ರು ವಾಪಸ್ ಬಂದ್ಬಿಡ್ತಾರೆ. ಅವ್ರ ಕಂಠದಲ್ಲಿ ಆಡಿರೋದು ಪಕ್ಕದಲ್ಲಿ ಕುತ್ಕೊಂಡು ತಲೆ ಸೌರು ಹೇಳ್ದಂಗಿದೆ ಅದು. ನೆವರ್. ಸೊ ಸರ್, ಜಾಸ್ತಿ ತಲೆ ತಿನ್ನಕ್ ಹೋಗಲ್ಲ. ಲಾಸ್ಟ್ ರೌಂಡ್ ಗೆಸ್ ದ ಮೂವಿ ಅಂತ. ಸೊ ನಾವು ಒಂದಷ್ಟು ರೆಫರೆನ್ಸಸ್ ಅಥವಾ ಕ್ಲೂಸ್ ಕೊಡ್ತಾ ಹೋಗ್ತೀವಿ. ಅದ್ರ ಮೇಲೆ ಇದು ಯಾವ ಫಿಲಮ್ ಅಂತ ಗೆಸ್ ಮಾಡಬೇಕು. ಫಸ್ಟ್ ಒನ್ ಸರ್, ಮೀಸೆ ನಾಟಿಕೋಳಿ. ಮೀಸೆ ಅನ್ನೋದು ಒಂದು ಅಡ್ಡ ಹೆಸರು, ನಾಟಿಕೋಳಿ. ಒಂದು ಹಿಂಟ್ ಕೊಡ್ಲೇಬೇಕಂದ್ರೆ, ಮೀಸೆ ನಾಟಿಕೋಳಿ ಹೆಂಗೋ. ಓ, ಇವರು ಸೂರ್ಯವಂಶ. ಧೀರೇಂದ್ರ ಗೋಪಾಲ್ ದೊಡ್ಡಣ್ಣ. ಮುಖ್ಯಮಂತ್ರಿ ಚಂದ್ರು ಅವರು ದೊಡ್ಡಣ್ಣವರು. ಆ ಸೇಮ್ ಸೀನು ಧೀರೇಂದ್ರ ಗೋಪಾಲ್ ಸರ್ ದೊಡ್ಡಣ್ಣ ಇನ್ನೊಂದು ಮಾಡೋದಿರೋದು. ಕಂಟಿನ್ಯೂ ಆಗುತ್ತೆ ಸೀನ್. ಅದು ಕಂಟಿನ್ಯೂ ಆಗುತ್ತೆ ಅಂದ್ರೆ ಏನೋ ನಾಟಿಕೋಳಿ, ಏನು ಮೀನ್ದು ಸೇಮ್ ಡೈಲಾಗು ಸೇಮ್ ಇದು ಮೀನ್ಗೆ ಹಾಕವ್ರೆ. ಸರ್ ಈ ರೌಂಡ್ ನಿಮ್ದೆ. ಯಾವುದು ಇಲ್ಲ ಕೇಳೋಣ ಮಗ, ಬಿಟ್ಕೊಡ್ತಾರೆ ಸುಮ್ಗಿರೋ. ಅದೇ ಈ ರೌಂಡ್ ನಿಮ್ದೆ. ನೆಕ್ಸ್ಟ್ ಮಾವಿನಕಾಯಿ ಸರ ಮಂಜುಳವರು. ಸಂಪತ್ತಿಗೆ ಸವಾಲ್, ಐ ಥಿಂಕ್ ಸೊ. ಅಲ್ಲ, ರೀಸೆಂಟ್ ಆಪ್ತಮಿತ್ರ. ಎಲ್ಲ ಬಡಿ ಮಗನೇ. ಓಕೆ, ನೆಕ್ಸ್ಟ್ ಒಂದು ಸರ್, ರಿಯಲ್ ಎಸ್ಟೇಟು ಮಾಗಡಿ ರೋಡು. ಏನದು? ರಿಯಲ್ ಎಸ್ಟೇಟು ಮಾಗಡಿ ರೋಡು. ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಕೆಂಪೇಗೌಡ. ಎಷ್ಟು ಚೆನ್ನಾಗಿ ಮಾಡಿದ್ರು. ಕೆಂಪೇಗೌಡ ಡಾರ್ಲಿಂಗ್ದು. ರವಿಶಂಕರ್ ಅವರು. ಅಮ್ಮ ಮಗ ಕುಣಿತ. ಯೋಗಿ. ಓಕೆ, ಅಪ್ಪ ಮಗ ನಾರಾಯಣ. ಅಪ್ಪ ಮಗ ನಾರಾಯಣ. ಭಕ್ತ ಪ್ರಹ್ಲಾದ. ಎಸ್, ಅಪ್ಪಾಜಿ ಅವ್ರದ್ದು. ಎಸ್. ನೆಕ್ಸ್ಟ್ ಒನ್ ತಿರುಪತಿ ಹಲ್ವಾ. ಏನೋ ಕೇಳಿದ್ದೀನಿ. ಕಲಸಿಪಾಳ್ಯ ಮೇಡಮ್ ದರ್ಶನ್. ಕರ್ನಾಟಕ ಗೌರ್ಮೆಂಟ್ ಆಂಧ್ರ ಗೌರ್ಮೆಂಟ್ ಇಬ್ರು ಮಾತಾಡಿ ತಿರುಪತಿ ಹಲ್ವಾನೇ ಕೊಡ್ಬೇಕು. ನೆಕ್ಸ್ಟ್ ಕಪ್ಪರಾಯ. ರವಿ ಸರ್. ಕೌ ಇನ್ಸ್ಪೆಕ್ಟರ್. ಅನಂತ್ ನಾಗ್ ಸರ್ ಇದು ಉಂಡು ಓದಕೊಂಡು ಹೋದ. ಸೂಪರ್. ಕೌ ಇನ್ಸ್ಪೆಕ್ಟರ್. ನೆಕ್ಸ್ಟ್ ಸರ್, ಇದೊಂದು ಸ್ವಲ್ಪ ಗತ್ತಲ್ಲಿ ಹೇಳ್ತಾರೆ, ಗೆಳೆಯ ಅಂತ ಕರೀತಾರೆ. ಸೊ ಇದು ಸಿಂಹಾದ್ರಿ ಸಿಂಹ. ಎಕ್ಸಾಕ್ಟ್ಲಿ. ವಿಷ್ಣು ಸರ್. ಗೆಳೆಯ. ನೆಕ್ಸ್ಟ್ ಒನ್ ನಿಂಬೆ ಹಣ್ಣು ಐರನ್ ಬಿಸ್ನೆಸ್. ವಿಷ್ಣುವರ್ಧನ. ಬೆಳೆದಿದೆ ಕಣ್ಲ. ಓಕೆ, ಯಾಣ ಮತ್ತೆ ಗಿಪ್ಸಿ. ನಮ್ಮೂರ ಮಂದಾರವೇ. ಸೂಪರ್ ಸರ್. ಪಾರಿವಾಳ ಹಣೆ ಬೊಟ್ಟು ಅಂದ್ರೆ ಪಾರಿವಾಳ ಹಣೆ ಬೊಟ್ಟು. ಎಕ್ಸ್ಕ್ಯೂಸ್ ಮೀ. ಲೂಟಿ ಪಾರಿಜಾತ ಪೊಲೀಸ್. ಒಂದ್ ಸ್ವಲ್ಪ ಹಳೆ ಕಾಲದ ತರ ಕತೆ ತಗೊಂಡೋಗುತ್ತೆ. ಹೊಸ ಫಿಲಮ್. ಹೊಸದು. ಶ್ರೀಮನ್ ನಾರಾಯಣ. ಓಕೆ. ಲಾಸ್ಟ್ ಒನ್ ಬಸ್ಗೆ ಲಿವರ್ ಇಲಿ. ಸೂಪರ್ ಸರ್. ಥ್ಯಾಂಕ್ ಯು ಮಕ್ಳ. ನಾನು ಇಷ್ಟು ದಿನ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಇಂಟರ್ವ್ಯೂಗಳು ಮಾತಾಡ್ತಿದ್ದೆ. ಗುಡ್, ಅವ್ರವ್ರದೇ ಆದೊಂದು ಶೈಲಿಯಲ್ಲಿ ಕೇಳಿದ್ರು. ಬಟ್ ಇದು ತುಂಬಾ ಫನ್ ಆಗಿತ್ತು.
ತುಂಬ ಮಜವಾಗಿತ್ತು, ತುಂಬ ಸ್ಟೋರಿ ಇದಾಗಿತ್ತು, ಆ್ಯಂಡ್ ದೆನ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸೊ ಮಚ್ ರಿಯಲಿ. ಸರ್ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ, ಜೋಗಿ ಫಿಲಮ್ ಇಂದ ಒಂದ್ ಸಾಂಗ್ ಆಡ್ಬೋದಾ? ನೀವೇ ಹಾಡಿರೋ ಸಾಂಗ್. ಮಾನವರ ಜೀವಿತವೇ ಬೇಡುವುದೇ ಕಾಯಕವೇ, ಕೈ ತುಂಬ ಇದ್ದೋನೆ ಯೋಗಿ, ಕಡೆವರೆಗೂ ಬೇಡೋನೆ ಜೋಗಿ, ಕಡೆವರೆಗೂ ಬೇಡೋನೆ ಜೋಗಿ. ಸೂಪರ್ Thank you so much. ಸರ್. Thank you. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಇದೆ 30ಕ್ಕೆ ಸಿನಿಮಾ ಬರ್ತಿದೆ, ದಯವಿಟ್ಟು ಎಲ್ಲರೂ ಬಂದು ಪ್ರೀತಿಯಿಂದ ನೋಡಿ, ಹರಸಿ ಆರೈಸಿ ಅಂತ ಕೇಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್, ಲವ್ ಯು.